ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರ ಪಾಲಿಗೆ ಈ ಸಮಯವು ಸಾಮಾನ್ಯವಾದದ್ದಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಆರ್ಥಿಕ ಮುಗ್ಗಟ್ಟು ಮತ್ತು ಮಾನಸಿಕ ಕಿರಿಕಿರಿಗಳಿಗೆ ಕೊನೆಗೂ ಮುಕ್ತಿ ಸಿಗುವ ಕಾಲ ಹತ್ತಿರ ಬಂದಿದೆ. ಆಕಾಶದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟ ಆಗ್ತಾ ಇರುತ್ತೆ. ಇದರ ನೇರ ಪ್ರಭಾವ ನಿಮ್ಮ ಜೀವನದ ಮೇಲೆ ಬೀಳುತ್ತೆ. ಮುಂದಿನ ಕೆಲವು ದಿನಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ. ಹಾಗಾದರೆ ಆ ಬದಲಾವಣೆಗಳು ಏನೇನು? ನೀವು ಮಾಡಬೇಕಾದ ಎಚ್ಚರಿಕೆಗಳು ಏನೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ವಿವರಿಸಿದ್ದೇವೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಅರ್ಧಂಬರ್ಧ ನಾಲೆಜ್ ನಿಮಗೆ ಏನು ಉಪಯೋಗಕ್ಕೆ ಬರೋದಿಲ್ಲ. ಇನ್ನು ದೀರ್ಘಕಾಲದ ಹೋರಾಟಕ್ಕೆ ಅಂತ್ಯ ಅನ್ನೋದು ಆಗುತ್ತೆ. ವೃಷಭ ರಾಶಿಯವರೇ, ನೀವು ಸ್ವಭಾವತಃ ಸಮಾಧಾನಿಗಳು ಮತ್ತು ಹಠವಾದಿಗಳು. ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಮುಗಿಸುವವರೆಗೂ ಕೂಡ ನೀವು ಬಿಡೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಅನ್ನೋದು ಸಿಗ್ತಾ ಇಲ್ಲ ಎಂಬ ನೋವು ನಿಮ್ಮನ್ನು ಕಾಡ್ತಾ ಇರುತ್ತೆ. ಶನಿದೇವರ ಕೃಪಾ ಕಟಾಕ್ಷದಿಂದಾಗಿ ನಿಮ್ಮ ಹಳೆಯ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಯಾರು ನಿಮ್ಮನ್ನು ಕಡೆಗಣಿಸಿದ್ದಾರೋ ಅವರೇ ನಿಮ್ಮ ಹತ್ತಿರ ಬರುವ ದಿನಗಳು ಬರುತ್ತೆ. ನಿಮ್ಮಲ್ಲಿರುವ ಕ್ರಿಯಾಶೀಲತೆಗೆ ಈಗ ಸೂಕ್ತ ವೇದಿಕೆ ಸಿಗುತ್ತೆ. ಆರ್ಥಿಕ ಲಾಭ ಮತ್ತು ಸಂಪತ್ತು. ಧನ ಲಾಭದ ದೃಷ್ಟಿಯಿಂದ ವೃಷಭ ರಾಶಿಯವರಿಗೆ ಇದು ಸುವರ್ಣ ಕಾಲ ಅಂತಾನೆ ಹೇಳ್ಬಹುದು. ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ಐಷಾರಾಮಿ ಜೀವನದ ಕಡೆಗೆ ನಿಮ್ಮ ಒಲವು ಅನ್ನೋದು ಹೆಚ್ಚಾಗುತ್ತೆ. ಹೂಡಿಕೆ ಮಾಡಿದ ಹಣದಿಂದ ಲಾಭ ಬರುವ ಸಾಧ್ಯತೆ ಇದೆ. ಒಂದು ವೇಳೆ ನೀವು ಭೂಮಿ ಅಥವಾ ವಾಹನ ಖರೀದಿಸುವ ಆಲೋಚನೆಯಲ್ಲಿದ್ರಿ ಅಂತಂದರೆ ಅದಕ್ಕೆ ಉತ್ತಮ ಯೋಗ ಅನ್ನೋದು ಕೂಡ ಕೂಡಿ ಬರುತ್ತೆ. ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭವಾಗುವ ಸೂಚನೆಗಳು ಕೂಡ ಕಾಣಿಸುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ಹಣದ ಹರಿವು ಹೆಚ್ಚಾಗಿ ಸಾಲ ತೀರಿಸುವ ಮಾರ್ಗಗಳು ಕೂಡ ಗೋಚರಿಸುತ್ತೆ. ಇನ್ನು ವೃತ್ತಿ ಜೀವನ ಮತ್ತು ಉದ್ಯೋಗ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಮೇಲಾಧಿಕಾರಿಗಳು ಮೆಚ್ಚುತ್ತಾರೆ. ನೀವು ಬಡ್ತಿಗಾಗಿ ಕಾಯ್ತಿದ್ರೆ ಈ ಸಮಯ ಬಹಳ ಪೂರಕವಾಗಿರುತ್ತೆ. ಉದ್ಯೋಗ ಬದಲಾಯಿಸುವ ಯೋಚನೆ ಇದ್ದರೆ ಈಗ ಪ್ರಯತ್ನ ಮಾಡಿ. ಉತ್ತಮ ಅವಕಾಶಗಳು ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕಲೆ, ಸಾಹಿತ್ಯ ಮತ್ತು ಗ್ಲಾಮರ್ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಮನ್ನಣೆ ಸಿಗುತ್ತೆ. ಸೃಜನಶೀಲ ಕ್ಷೇತ್ರಗಳಲ್ಲಿ ನೀವು ತೊಡಗಿಸಿಕೊಳ್ಳೋದ್ರಿಂದ ಮಾನಸಿಕ ತೃಪ್ತಿ ಕೂಡ ಸಿಗಲಿದೆ. ಇನ್ನು ಕುಟುಂಬ ಮತ್ತು ಪ್ರೀತಿ. ಕುಟುಂಬದಲ್ಲಿ ಶಾಂತಿ ನೆಲೆಸಿದೆ. ದೀರ್ಘಕಾಲದ ದಾಂಪತ್ಯ ಕಲಹಗಳು ಮಾತುಕತೆಯ ಮೂಲಕ ಬಗೆಹರಿಯುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಮಕ್ಕಳಿಗೆ ಸಂಬಂಧಿಸಿದಂತೆ ಒಂದು ಸಂತೋಷದ ಸುದ್ದಿ ನಿಮ್ಮನ್ನು ತಲುಪಬಹುದು. ಆದರೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಹಠ ಹಿಡಿಯೋದನ್ನು ಬಿಟ್ಬಿಡಿ. ಎಲ್ಲರನ್ನ ಪ್ರೀತಿಯಿಂದ ಕಾಣೋದ್ರಿಂದ ಮನೆಯ ವಾತಾವರಣ ಇನ್ನೂ ಹಸನಾಗುತ್ತೆ. ಆರೋಗ್ಯದ ಕಡೆಗೆ ಗಮನ. ಆರೋಗ್ಯದ ವಿಷಯದಲ್ಲಿ ವೃಷಭ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು. ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕತ್ತಿನ ನೋವು ಕಾಣಿಸಿಕೊಳ್ಳಬಹುದು. ಕಣ್ಣಿನ ಸಮಸ್ಯೆ ಇರುವವರು ತಪಾಸಣೆ ಮಾಡಿಸಿಕೊಳ್ಳೋದು ಉತ್ತಮ. ಹೊರಗಿನ ಆಹಾರ ಸೇವಿಸುವುದನ್ನು ಆದಷ್ಟು ಕಡಿಮೆ ಮಾಡಿ. ಪ್ರತಿದಿನ ಸ್ವಲ್ಪ ಸಮಯ ಯೋಗ ಅಥವಾ ನಡಿಗೆಯನ್ನು ರೂಢಿಸಿಕೊಳ್ಳಿ. ಮಾನಸಿಕ ಶಾಂತಿಗಾಗಿ ಸಂಗೀತ ಆಲಿಸುವುದು ನಿಮಗೆ ಹೆಚ್ಚು ಲಾಭದಾಯಕವಾಗಿರುತ್ತೆ. ಇನ್ನು ಎಚ್ಚರಿಕೆ ಮತ್ತು ವಿಶೇಷ ಪರಿಹಾರ. ಬಂಧುಗಳೇ, ಅದೃಷ್ಟದ ಜೊತೆಗೆ ಕೆಲವು ಮುನ್ನೆಚ್ಚರಿಕೆಗಳು ಕೂಡ ಇರಲಿ. ಯಾರನ್ನೋ ಕುರುಡಾಗಿ ನಂಬೇಡಿ. ವಿಶೇಷವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಸಹಿ ಮಾಡುವ ಮುನ್ನ ಎಚ್ಚರಿಕೆಯನ್ನು ವಹಿಸಿ. ಇದಕ್ಕೆಲ್ಲ ಪರಿಹಾರ ಏನು? ಶುಕ್ರವಾರದಂದು ದೇವಿಯ ದರ್ಶನ ಮಾಡಿ ಮತ್ತು ಸಕ್ಕರೆಯನ್ನು ದಾನ ಮಾಡಿ. ಪ್ರತಿದಿನ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿ ಸುಖ ಸಮೃದ್ಧಿಯನ್ನು ತರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.